ಕಾಣಿಸ್ತೀಯಲ್ಲ? ನಮಸ್ಕಾರ ಕನ್ನಡಿಗರೇ, ನಾನು KRS ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ. ಈ ದಿನ ಈ ವಿಡಿಯೋ ಮಾಡಲು ವಿಶೇಷವೇನೆಂದರೆ, ನಾವು ಎತ್ತಿನಬುದಳ ಗ್ರಾಮದ ಕಟ್ಟೆಬಸಪ್ಪ ಅಂತೇಳಿ ನಮ್ಮ ಗ್ರಾಮದ ಸೌಕಾರ ಶೇಖರಪ್ಪ ಅಂತೇಳಿ ಇವರು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ ಎತ್ತಿನಬುದಳಲ್ಲಿ. ಇವರು ಈ ದಿನ ನಮ್ಮ ಪಕ್ಷವನ್ನು ಇಷ್ಟಪಟ್ಟು ಚೆನ್ನಾಗಿದೆ ಸೇರ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸದಸ್ಯರಾಗಿಲ್ಲ. ಮುಂದಿನ ದಿನದಲ್ಲಿ ಇನ್ನು 2 ದಿವಸದಲ್ಲಿ ನಾನು ಸದಸ್ಯನಾಗ್ತೇನೆ ಅಂತಂದೇಳಿ ಹೇಳಿದ್ದಾರೆ. ಅದಕ್ಕೆ ಒಂದು ಬಂದಿದ್ದಾರೆ. ಸೋಮವಾರನೇ ಆಗ್ತದಾರಂತೆ ಸದಸ್ಯರು. ಅವತ್ತೇನೋ ಅವ್ರಿಗೆ ವಿಶೇಷ ಕಟ್ಟೆಬಸಪ್ಪ ಎತ್ತಿನಬುದಳ ಕಟ್ಟೆಬಸಪ್ಪನ ವಾರ ಇರೋದ್ರಿಂದ ನಾವು ಅವತ್ತೇ ಸದಸ್ಯರಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆಗಲಿ ಅಂತ ಹೇಳಿದ್ದೀವಿ. ಆಮೇಲೆ ಈ ದಿನ ಅವರು ಕೂಡ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರ್ತಕ್ಕಂಥ ವಿಶೇಷವಾಗಿ ಸರ್ವ ಕನ್ನಡಿಗರಿಗೂ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದ ಇಸ್ಲಾಂ ಅವ್ರ ಕುರಿತು ಈದ್ ಮಿಲಾದ್ ಹಬ್ಬಕ್ಕೆ ಸ್ವಾಗತವನ್ನು ಹೇಳ್ತಾ ಇದ್ದೇವೆ ಮತ್ತು ಶುಭಾಶಯಗಳನ್ನು ಹೇಳ್ತಾ ಇದ್ದೇವೆ ಈದ್ ಮಿಲಾದ್ ಹಬ್ಬಕ್ಕೆ. ಇವರು ಕೂಡ ಈದ್ ಮಿಲಾದ್ ಹಬ್ಬಕ್ಕೆ ಶುಭಾಶಯಗಳನ್ನು ಹೇಳೋಕ್ಕೆ ಬಂದಿದ್ದಾರೆ. ಆಮೇಲೆ ಇದೇ ರೀತಿ ನಮ್ಮ ಪಕ್ಷವು ಇಂಥ ಒಂದು ನಮ್ಮ ಸದಸ್ಯರು ಪಕ್ಷವನ್ನು ಸೇರ್ಪಡೆ ಆಗಿ ಮುಂದಿನ ದಿನದಲ್ಲಿ ನಾವು ಪಕ್ಷ ಸೇರೋದು ನಮಗೋಸ್ಕರ ಅಲ್ಲ, ಅಂದರೆ ಪಕ್ಷ ಸೇರೋದು ನಮ್ಮ ಒಂದು ಸೇಫ್ಟಿ, ನಮ್ಮ ಒಂದು ಭದ್ರತೆಗಾಗಿ ಅಲ್ಲ, ನಾವು ಸಮಾಜ ಸೇವೆಗಾಗಿ. ಮತ್ತು ಸಮಾಜ ಸೇವೆ ಮಾಡಬೇಕಂತ ಹೇಳಿದ್ರೆ ನಮಗೆ ಇದು ಬೇಕು, ಒಂದು ಸ್ಟ್ಯಾಂಡರ್ಡ್ ಆಗಿ ಇದಿರಬೇಕು. ಸಮಾಜ ಸೇವೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ಇನ್ನೂ ಒಂದು ಒಳ್ಳೆಯ ಕಾನೂನುಬದ್ಧವಾಗಿ ನಾವು ಸಮಾಜ ಸೇವೆ ಮಾಡಬೇಕಂತ ಹೇಳಿದ್ರೆ ನಮಗೆ ಹಕ್ಕು ಬೇಕು. ಹಕ್ಕು ಏನಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕು. ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಂದ್ರೆ ಮತದಾರರಿಗೆ ಹೆಂಡ ಕುಡಿಸಿ, ಸರಾಯಿ ಕುಡಿಸಿ, ಆಮೇಲೆ ಅವರಿಗೆ ಬಿರಿಯಾನಿ ತಿನ್ನಿಸಿ, ಕೋಳಿ ಕೊಯ್ಸಿ, ಆಮೇಲೆ ಅದ್ಯಾವುದೋ ಮಾರಮ್ಮಗ ಸುಂಕ್ಲಮ್ಮಗ ಬೇಟೆ ಬೇಟೆ ಕಡಿದು ದೇವರಿಗೆ ಇದು ಮಾಡದಂತೆ ಜನಗಳಿಗೆ ಮತದಾರರಿಗೆ ಈ ಥರ ಬಲಿ ಕೊಟ್ಟು ನಾವು ಅವರನ್ನು ಮತಗಳನ್ನು ಹಾಕ್ಸ್ಕೊಳ್ಳೋದಲ್ಲ. ನಾವೊಂದು ಕಾನೂನುಬದ್ಧವಾಗಿ ಒಳ್ಳೆಯ ಸಮಾಜ ಸೇವೆಯ ಕಾರ್ಯಕ್ರಮಗಳನ್ನು ಮಾಡಿ ಆಮೇಲೆ ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾ ಮತಗಳನ್ನು ಪಡೆದುಕೊಂಡು ಗ್ರಾಮ ಪಂಚಾಯತಿ ಸದಸ್ಯರಾಗೋದಕ್ಕೆ ಹಕ್ಕುಗಳನ್ನು ಪಡೆದುಕೊಂಡು ಮುಂದಿನ ದಿನದಲ್ಲಿ ನಾವು ಒಳ್ಳೆಯ ಸಮಾಜ ಸೇವೆ, ಸರ್ಕಾರದಿಂದ ಬಂದತಕ್ಕಂಥ ಅನುದಾನಗಳನ್ನು ಜನಸಾಮಾನ್ಯರಿಗೆ ಮತದಾರರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು KRS ಪಕ್ಷವನ್ನು ಸೇರ್ಪಡೆ ಆಗ್ತಾಯಿದ್ದೀವಿ ಮತ್ತು ಸೇರ್ತಾ ಇದ್ದಾರೆ ಅವರು. ಅದೇ ನಿಟ್ಟಿನಲ್ಲಿ ಇವರು ಸೇರ್ತಾ ಇದ್ದಾರೆ. ಯಾಕಂದರೆ ಹಿಂದಿನ ದಿನದಲ್ಲಿ ಹೋಸಲ ಗ್ರಾಮ ಪಂಚಾಯತಿ ಎದ್ದಿರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಕೇಳ್ರಿ ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಅವರು ಏನು ಗ್ರಾಮ ಪಂಚಾಯತಿಯಿಂದ ಜನಗಳಿಗೆ ಸೇವೆ ಮಾಡೋಕ್ಕೆ ಅವರಿಗೆ ಅನುಕೂಲ ಆಗ್ತಾಯಿಲ್ಲ. ಯಾಕಂದರೆ ಯಾವುದೇ ರೀತಿಯಿಂದ ಅವರಿಗೆ ಒಂದು ಸಾಮಾನ್ಯ